ವಿಂಡೋಸ್ 10 DLL. DLL ಎಂದರೆ ಡೈನಾಮಿಕ್ ಲಿಂಕ್ ಲೈಬ್ರರಿ ಎಂದರ್ಥ. ಈ DLL ಫೈಲ್ ಎಂದರೆ ಏನು, ಈ DLL ಫೈಲ್ ಕಂಪ್ಯೂಟರ್ನಲ್ಲಿ ಯಾವುದಕ್ಕಾಗಿ ಯೂಸ್ ಮಾಡ್ತೀವಿ ಎಂಬುದನ್ನು ನೋಡೋಣ. ಈ ಕ್ಲಾಸ್ ಒಂದು ಅಡ್ವಾನ್ಸ್ಡ್ ಕ್ಲಾಸ್. ನಾರ್ಮಲ್ ಯೂಸರ್ಸ್ ಈ ಕ್ಲಾಸ್ ನೋಡಬೇಕಾಗಿಲ್ಲ. ಕಂಪ್ಯೂಟರ್ನಲ್ಲಿ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡ್ತೀವಿ ಅಂದರೆ ಏನು ಎಂಬುದನ್ನು ನೋಡೋಣ. ಈ ನೋಟ್ ಪ್ಯಾಡನ್ನು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿಯನ್ನು ಓಪನ್ ಮಾಡ್ತೀವಿ. ಇಲ್ಲಿ ಫೈಲ್ ಲೊಕೇಶನನ್ನು ಸೆಲೆಕ್ಟ್ ಮಾಡ್ತೀವಿ. ಈ ನೋಟ್ ಪ್ಯಾಡ್ನ ಸೈಜನ್ನು ನೋಡಿದರೆ ನಮಗೆ 241 KB ಮಾತ್ರ ಬರುತ್ತೆ. ಈ ನೋಟ್ ಪ್ಯಾಡನ್ನು ನಾವು ರನ್ ಮಾಡಿದರೆ ಏನು ನಡೆಯುತ್ತೆ ಎಂದು ನೋಡೋಣ. ಈ ನೋಟ್ ಪ್ಯಾಡನ್ನು ನಾವು ಈಗ ಓಪನ್ ಮಾಡ್ತೀವಿ. ಓಪನ್ ಮಾಡಿದ ಮೇಲೆ ನಾವು ಟಾಸ್ಕ್ ಬಾರ್ನಲ್ಲಿ ಹೋಗಿ ಈ ನೋಟ್ ಪ್ಯಾಡ್ನ ಸೈಜ್ ಮೆಮರಿನಲ್ಲಿ ಎಷ್ಟು ಇದೆ ಎಂಬುದನ್ನು ನೋಡೋಣ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಟಾಸ್ಕ್ ಮ್ಯಾನೇಜರ್ ಓಪನ್ ಮಾಡ್ತೀವಿ. ಇಲ್ಲಿ ನೋಡಿದರೆ ನೋಟ್ ಪ್ಯಾಡ್ನ ಸೈಜ್ 1.8 MB ತೋರಿಸುತ್ತೆ. ಈ ಎರಡಕ್ಕೂ ಏನು ವ್ಯತ್ಯಾಸ ಎಂಬುದನ್ನು ನೋಡೋಣ. ಹಾರ್ಡ್ ಡಿಸ್ಕ್ನಲ್ಲಿ ಈ ನೋಟ್ ಪ್ಯಾಡ್ ಫೈಲ್ ಇರುವಾಗ ಅದರ ಸೈಜ್ 241 KB ಬರುತ್ತೆ. ಅದೇ ನಾವು ಆ ಫೈಲನ್ನು ಓಪನ್ ಮಾಡಿದರೆ ಮೆಮರಿನಲ್ಲಿ ಆ ಫೈಲ್ನ ಸೈಜ್ ನಮಗೆ 1.8 MB ಬರುತ್ತೆ. 1.8 MB ಅಂದರೆ 1800 KB ಬರುತ್ತೆ. ಹಾಗೆಂದರೆ ಹಾರ್ಡ್ ಡಿಸ್ಕ್ನಲ್ಲಿ ನೋಟ್ ಪ್ಯಾಡ್ ಇರುವಾಗ ನಮಗೆ ಈ ಸೈಜ್ನಲ್ಲಿ ಇರುತ್ತೆ. ಹಾರ್ಡ್ ಡಿಸ್ಕ್ನಲ್ಲಿ ಇರುವ ಇದೇ ಫೈಲನ್ನು ನಾವು ಓಪನ್ ಮಾಡಿದ್ದೀವಿ. ಈ ನೋಟ್ ಪ್ಯಾಡ್ ಮೆಮರಿನಲ್ಲಿ ಕಾಪಿ ಆಗುವಾಗ ಯಾವುದಕ್ಕಾಗಿ ಈ ಸೈಜು ಇಷ್ಟು ದೊಡ್ಡದಾಗಿದೆ ಎಂಬುದನ್ನು ನೋಡೋಣ. ಈಗ ನಾವು ನೋಟ್ ಪ್ಯಾಡನ್ನು ಓಪನ್ ಮಾಡಿದ್ದೀವಿ. ಈ ನೋಟ್ ಪ್ಯಾಡ್ ಪ್ರೋಗ್ರಾಮ್ ಒಳಗಡೆ ಈ ನೋಟ್ ಪ್ಯಾಡನ್ನು ರನ್ ಮಾಡೋದಕ್ಕೆ ಬೇಕಾಗುವ ಪ್ರೋಗ್ರಾಮ್ಸ್ ರೈಟ್ ಮಾಡಿರ್ತಾರೆ. ಇಲ್ಲಿ ಫೈಲ್ನಲ್ಲಿ ನಾವು ಓಪನನ್ನು ಸೆಲೆಕ್ಟ್ ಮಾಡಿದರೆ ನಮಗೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗ್ತದೆ. ಈ ಡೈಲಾಗ್ ಬಾಕ್ಸ್ಗೆ ಬೇಕಾಗುವ ಪ್ರೋಗ್ರಾಮನ್ನು ಈ ನೋಟ್ ಪ್ಯಾಡ್ ಒಳಗಡೆ ರೈಟ್ ಮಾಡಿರಬೇಕು. ಇದೇ ಥರ ನಾವು ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿದರೆ ಆ ಅಪ್ಲಿಕೇಶನ್ ಒಳಗಡೆ ತುಂಬ ಡೈಲಾಗ್ ಬಾಕ್ಸ್ ಇರುತ್ತೆ. ಒಂದು ಉದಾಹರಣೆಗೆ ಸೇವ್ ಡೈಲಾಗ್ ಬಾಕ್ಸ್, ಸೇವ್ ಎಕ್ಸ್ ಡೈಲಾಗ್ ಬಾಕ್ಸ್, ಈ ಥರ ಡೈಲಾಗ್ ಬಾಕ್ಸ್ ಇರುತ್ತೆ. ಈ ನೋಟ್ ಪ್ಯಾಡ್ನ ಪ್ರೋಗ್ರಾಮ್ ಬರೆಯುವಾಗ ನೋಟ್ ಪ್ಯಾಡ್ನ ಪ್ರೋಗ್ರಾಮ ಪ್ಲಸ್ ಈ ಥರ ಡೈಲಾಗ್ ಬಾಕ್ಸ್ ಪ್ರೋಗ್ರಾಮ್ ಒಳಗಡೆ ರೈಟ್ ಮಾಡಿದರೆ ಈ ನೋಟ್ ಪ್ಯಾಡ್ ಪ್ರೋಗ್ರಾಮ್ನ ಸೈಜ್ ಇನ್ಕ್ರೀಸ್ ಆಗ್ತದೆ. ಈಗ ನಾವು ವರ್ಡ್ ಪ್ಯಾಡನ್ನು ಓಪನ್ ಮಾಡಿ ನೋಡೋಣ. ವರ್ಡ್ ಪ್ಯಾಡನ್ನು ಓಪನ್ ಮಾಡಿ ಫೈಲನ್ನು ಸೆಲೆಕ್ಟ್ ಮಾಡಿ ನಾವು ಓಪನನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗ್ತದೆ. ಈ ಎರಡು ಡೈಲಾಗ್ ಬಾಕ್ಸ್ ನೋಡಿದರೆ ನಮಗೆ ಒಂದೇ ಥರ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಈಗ ಮೈಕ್ರೋಸಾಫ್ಟ್ಗೆ ಏನು ಸಮಸ್ಯೆ ಬರುತ್ತೆ ಅಂದರೆ ಈ ವರ್ಡ್ಗೆ ಪ್ರೋಗ್ರಾಮ್ ಬರೆಯುವಾಗ ಅದರೊಳಗಡೆ ಈ ಥರ ಡೈಲಾಗ್ ಬಾಕ್ಸಿಗೆ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಬೇಕು. ನೋಟ್ ಪ್ಯಾಡ್ಗೆ ಪ್ರೋಗ್ರಾಮ್ ಕ್ರಿಯೇಟ್ ಮಾಡುವಾಗ ಅದರ ಒಳಗಡೆ ಈ ಡೈಲಾಗ್ ಬಾಕ್ಸ್ಗೆ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಬೇಕು. ಈ ಥರ ಒಂದೊಂದು ಪ್ರೋಗ್ರಾಮ್ ಒಳಗಡೆ ಓಪನ್ ಬಾಕ್ಸ್, ಸೇವ್ ಬಾಕ್ಸ್, ಈ ಥರ ಅದಕ್ಕೆ ಬೇಕಾಗುವ ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡಿದರೆ ಈ ಪ್ರೋಗ್ರಾಮ್ನ ಸೈಜ್ ಇನ್ಕ್ರೀಸ್ ಆಗ್ತದೆ. ಈಗ ನಾವು ನೋಡುವ ಈ ಎರಡು ಬಾಕ್ಸ್ ಸೇಮ್ ಡೈಲಾಗ್ ಬಾಕ್ಸ್. ಆದ್ದರಿಂದ ಅವರು ಏನು ಮಾಡ್ತಾರೆ ಅಂದರೆ ಈ ಬಾಕ್ಸ್ಗಾಗಿ ಸೆಪ್ರೇಟಾಗಿ ಒಂದು ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತಾರೆ. ಒಂದು ಉದಾಹರಣೆಗೆ ಡೈಲಾಗ್ ಬಾಕ್ಸ್ ಎಂದು ಒಂದು ಪ್ರೋಗ್ರಾಮ್ ಸೆಪ್ರೇಟಾಗಿ ಕ್ರಿಯೇಟ್ ಮಾಡ್ತಾರೆ. ನೋಟ್ ಪ್ಯಾಡ್ ಪ್ರೋಗ್ರಾಮ್ ಒಳಗಡೆ ಈ ಡೈಲಾಗ್ ಬಾಕ್ಸ್ ಪ್ರೋಗ್ರಾಮನ್ನು ರೈಟ್ ಮಾಡಲ್ಲ. ಇದೇ ಥರ ವರ್ಡ್ ಪ್ಯಾಡ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡುವಾಗ ಈ ಡೈಲಾಗ್ ಬಾಕ್ಸ್ ಪ್ರೋಗ್ರಾಮನ್ನು ಅದರೊಳಗಡೆ ರೈಟ್ ಮಾಡಲ್ಲ. ಈಗ ನೀವು ನೋಟ್ ಪ್ಯಾಡನ್ನು ಓಪನ್ ಮಾಡಿದರೆ ನೋಟ್ ಪ್ಯಾಡ್ನ ಫೈಲನ್ನು ಓಪನ್ ಆಗ್ತದೆ. ಈ ನೋಟ್ ಪ್ಯಾಡ್ಗೆ ಈ ಡೈಲಾಗ್ ಬಾಕ್ಸ್ ಪ್ರೋಗ್ರಾಮ್ನ ಅಗತ್ಯ ಇದೆ. ಈ ಡೈಲಾಗ್ ಬಾಕ್ಸ್ನ ಪ್ರೋಗ್ರಾಮನ್ನು ಮೆಮರಿನಲ್ಲಿ ಲೋಡ್ ಮಾಡಿ ಈ ಡೈಲಾಗ್ ಬಾಕ್ಸನ್ನು ಈಗ ಈ ನೋಟ್ ಪ್ಯಾಡನ್ನು ಯೂಸ್ ಮಾಡುತ್ತೆ ಎಂದು ನೋಟ್ ಮಾಡುತ್ತೆ. ಹಾಗೆಂದರೆ ಈಗ ಒಂದು ಅಪ್ಲಿಕೇಶನ್ ಈ ಡೈಲಾಗ್ ಬಾಕ್ಸನ್ನು ಯೂಸ್ ಮಾಡುತ್ತೆ ಎಂದು ಮೆಮರಿನಲ್ಲಿ ನೋಟ್ ಮಾಡುತ್ತೆ. ಈಗ ನಾವು ವರ್ಡ್ ಪ್ಯಾಡನ್ನು ಓಪನ್ ಮಾಡ್ತೀವಿ. ಈ ವರ್ಡ್ ಪ್ಯಾಡ್ ಒಳಗಡೆನೂ ಈ ಡೈಲಾಗ್ ಬಾಕ್ಸ್ ಪ್ರೋಗ್ರಾಮ್ ಏನೂ ಇರಲ್ಲ. ಈ ವರ್ಡ್ ಪ್ಯಾಡನ್ನು ನಾವು ಓಪನ್ ಮಾಡಿದರೆ ಈ ಡೈಲಾಗ್ ಬಾಕ್ಸ್ನ ಪ್ರೋಗ್ರಾಮನ್ನು ಮೆಮರಿನಲ್ಲಿ ಲೋಡ್ ಮಾಡಬೇಕಾಗಿಲ್ಲ. ಈಗಾಗಲೇ ನಮ್ಮ ಮೆಮರಿನಲ್ಲಿ ನೋಟ್ ಪ್ಯಾಡ್ ಪ್ರೋಗ್ರಾಮ್ ಓಪನ್ ಆಗಿದೆ. ಈಗ ವರ್ಡ್ ಪ್ಯಾಡು ಓಪನ್ ಆಗಿದೆ. ಈ ಡೈಲಾಗ್ ಬಾಕ್ಸ್ ಪ್ರೋಗ್ರಾಮ್ ಮೆಮರಿನಲ್ಲಿ ಲೋಡ್ ಆಗಿದೆ. ಆದ್ದರಿಂದ ಈ ವರ್ಡ್ ಪ್ಯಾಡ್ ಏನು ಮಾಡುತ್ತೆ ಅಂದರೆ ಈ ಡೈಲಾಗ್ ಬಾಕ್ಸ್ ಪ್ರೋಗ್ರಾಮನ್ನು ಮೆಮರಿನಲ್ಲಿ ಲೋಡ್ ಮಾಡಲ್ಲ. ಈಗಾಗಲೇ ಮೆಮರಿನಲ್ಲಿ ಡೈಲಾಗ್ ಬಾಕ್ಸ್ ಲೋಡಿಂಗ್ನಲ್ಲಿ ಇರುತ್ತೆ. ಆದ್ದರಿಂದ ಈ ಫೈಲನ್ನು ವರ್ಡ್ ಪ್ಯಾಡನ್ನು ಯೂಸ್ ಮಾಡುತ್ತೆ. ಈಗ ಮೆಮರಿನಲ್ಲಿ ಈ ಡೈಲಾಗ್ ಬಾಕ್ಸನ್ನು ಎರಡು ಅಪ್ಲಿಕೇಶನ್ ಯೂಸ್ ಮಾಡುತ್ತೆ ಎಂದು ನೋಟ್ ಮಾಡುತ್ತೆ. ಹಾಗೆಂದರೆ ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್ ಈ ಎರಡು ಅಪ್ಲಿಕೇಶನ್ ಈ
ಫೈಲನ್ನು ಯೂಸ್ ಮಾಡುತ್ತೆ ಎಂದು ನೋಟ್ ಮಾಡುತ್ತೆ. ಈಗ ನಾವು ಈ ಅಪ್ಲಿಕೇಶನನ್ನು ಕ್ಲೋಸ್ ಮಾಡ್ತೀವಿ. ಈ ಥರ ಕ್ಲೋಸ್ ಮಾಡಿದರೆ ಈಗ ಈ ಡೈಲಾಗ್ ಬಾಕ್ಸನ್ನು ನೋಟ್ ಪ್ಯಾಡ್ ಮಾತ್ರ ಯೂಸ್ ಮಾಡುತ್ತೆ. ಆದ್ದರಿಂದ ಒಂದೇ ಒಂದು ಅಪ್ಲಿಕೇಶನ್ ನೋಟ್ ಪ್ಯಾಡ್ ಮಾತ್ರ ಈ ಡೈಲಾಗ್ ಬಾಕ್ಸನ್ನು ಯೂಸ್ ಮಾಡುತ್ತೆ ಎಂದು ನೋಟ್ ಮಾಡುತ್ತೆ. ಈಗ ನಾವು ನೋಟ್ ಪ್ಯಾಡನ್ನು ಕ್ಲೋಸ್ ಮಾಡ್ತೀವಿ. ಆ ಥರ ಕ್ಲೋಸ್ ಮಾಡಿದರೆ ಈ ಡೈಲಾಗ್ ಬಾಕ್ಸನ್ನು ಯಾರೂ ಯೂಸ್ ಮಾಡಿಲ್ಲ. ಈ ನಂಬರ್ 0 ಆಗ್ತದೆ. ಈ ನಂಬರ್ 0 ಆಗಿದರೆ ಈ ಡೈಲಾಗ್ ಬಾಕ್ಸನ್ನು ಮೆಮರಿನಲ್ಲಿ ಸ್ಟೋರ್ ಮಾಡಬೇಕಾಗಿಲ್ಲ. ಯಾರು ಯೂಸ್ ಮಾಡದೇ ಇರುವ ಪ್ರೋಗ್ರಾಮನ್ನು ಮೆಮರಿನಲ್ಲಿ ಸ್ಟೋರ್ ಮಾಡಬೇಕಾಗಿಲ್ಲ. ಮೆಮರಿಯಿಂದ ಈ ಡೈಲಾಗ್ ಬಾಕ್ಸ್ ಪ್ರೋಗ್ರಾಮನ್ನು ರಿಮೂವ್ ಮಾಡುತ್ತೆ. ಈ ಥರ ಒಂದೇ ಫೈಲನ್ನು 2-3 ಅಪ್ಲಿಕೇಶನ್ಸು ಯೂಸ್ ಮಾಡುವುದನ್ನು ನಾವು ಡೈನಾಮಿಕ್ ಲಿಂಕ್ ಎಂದು ಹೇಳ್ತೀವಿ. ಡೈನಾಮಿಕ್ ಲಿಂಕ್ ಅಂದರೆ ನೀವು ಮ್ಯಾನ್ಯುಲಾಗಿ ಲಿಂಕ್ ಮಾಡಬೇಕಾಗಿಲ್ಲ. ಒಂದು ಅಪ್ಲಿಕೇಶನ್ನು ಓಪನ್ ಮಾಡಿದರೆ ಆ ಅಪ್ಲಿಕೇಶನ್ಗೆ ಬೇಕಾಗುವ ಡೈನಾಮಿಕ್ ಲಿಂಕ್ ಫೈಲನ್ನು ಅದನ್ನೇ ಓಪನ್ ಮಾಡುತ್ತೆ. ನಾವು ಈ ಡೈಲಾಗ್ ಬಾಕ್ಸ್ ಎಂದು ನೋಡಿದ್ದೀವಿ. ಈ ಡೈಲಾಗ್ ಬಾಕ್ಸ್ಗೆ ಹಾರ್ಡ್ ಡಿಸ್ಕ್ನಲ್ಲಿ ಒಂದು DLL ಫೈಲ್ ಸ್ಟೋರ್ ಮಾಡಿರ್ತಾರೆ. ಆ DLL ಫೈಲ್ನ ಹೆಸರು ಏನೇ ಅಂದರೆ ಕಾಮನ್ ಡೈಲಾಗ್ 32.dll ಎಂದಿರುತ್ತೆ. ಈಗ ನೀವು ನೋಟ್ ಪ್ಯಾಡನ್ನು ಓಪನ್ ಮಾಡಿದರೆ ನೋಟ್ ಪ್ಯಾಡ್ ಮಾತ್ರ ನಿಮಗೆ ಓಪನ್ ಆಗಲ್ಲ. 241K ಮಾತ್ರ ನಿಮಗೆ ಲೋಡ್ ಆಗಲ್ಲ. ನೋಟ್ ಪ್ಯಾಡ್ ಜೊತೆ ನೋಟ್ ಪ್ಯಾಡ್ಗೆ ಬೇಕಾಗುವ 4-5 DLL ಫೈಲ್ಸ್ ಓಪನ್ ಆಗ್ತದೆ. ನಾವು ಒಂದು ಉದಾಹರಣೆಗೆ ಒಂದೇ ಒಂದು DLL ಫೈಲನ್ನು ನೋಡಿದ್ದೀವಿ. ಆದರೆ ನೋಟ್ ಪ್ಯಾಡ್ ಜೊತೆ ಈ ಥರ 4-5 DLLs ಓಪನ್ ಆಗ್ತದೆ. ಆದ್ದರಿಂದ ನೀವು ಮೆಮರಿನಲ್ಲಿ ಹೋಗಿ ಈ ನೋಟ್ ಪ್ಯಾಡ್ನ ಸೈಜ್ ಏನು ಎಂದು ನೋಡಿದರೆ ನೋಟ್ ಪ್ಯಾಡ್ನ ಸೈಜ್ 241KB ಇರುತ್ತೆ. ಇದು ಮಾತ್ರ ನಿಮಗೆ ತೋರಿಸಲ್ಲ. ಈ ನೋಟ್ ಪ್ಯಾಡ್ ಎಷ್ಟು DLL ಫೈಲನ್ನು ಲೋಡ್ ಮಾಡಿದೆ ಎಂಬುದನ್ನು ನೋಡಿ ನಿಮ್ಮ ಮೆಮರಿನಲ್ಲಿ ಈ ನೋಟ್ ಪ್ಯಾಡ್ ಪ್ರೋಗ್ರಾಮ್ 1800KB ಲೋಡ್ ಆಗಿದೆ ಎಂದು ತೋರಿಸುತ್ತೆ. ಈ DLL ಬಗ್ಗೆ ನಾವು ಇನ್ನೂ ಸ್ವಲ್ಪ ನೋಡೋಣ. ನಾವು ನೋಟ್ ಪ್ಯಾಡನ್ನು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿಯನ್ನು ಓಪನ್ ಮಾಡಿ ಚೇಂಜ್ ಐಕಾನನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಡಿದರೆ ಶೆಲ್ 32.dll ಎನ್ನುವ ಒಂದು ಫೈಲನ್ನು ರನ್ ಆಗ್ತದೆ. ಈ ಫೈಲ್ ಒಳಗಡೆ ತುಂಬ ಐಕಾನ್ಸ್ ಇಟ್ಟಿರ್ತಾರೆ. ಈ ಫೈಲನ್ನು ಆಪ್ರೇಟಿಂಗ್ ಸಿಸ್ಟಮ್ ಸ್ಟಾರ್ಟಪ್ನಲ್ಲಿ ಆನ್ ಮಾಡುತ್ತೆ. ನಾವು ಈಗಾಗಲೇ ನೋಡಿದ್ದೀವಿ. ಶೆಲ್ ಕಾಮನ್ ಸ್ಟಾರ್ಟಪ್ ಫೋಲ್ಡರ್ನಲ್ಲಿ ನೋಡಿದರೆ ಡೆಸ್ಕ್ಟಾಪ್ INI ಎನ್ನುವ ಈ ಫೈಲನ್ನು ಅವರು ರನ್ ಮಾಡ್ತಾರೆ. ವ್ಯೂನಲ್ಲಿ ಸಿಸ್ಟಮ್ ಫೈಲ್ಸನ್ನು ತೋರಿಸಬೇಕು ಎಂದು ಹೇಳಿ ನೋಡಿದರೆ ಇಲ್ಲಿ desktop.ini ಎನ್ನುವ ಫೈಲ್ ಇರುತ್ತೆ. ಇದನ್ನು ರೈಟ್ ಕ್ಲಿಕ್ ಮಾಡಿ ಎಡಿಟ್ ಮಾಡಿ ನೋಡಿದರೆ ಈ ಶೆಲ್ 32.dll ಎನ್ನುವ ಫೈಲನ್ನು ರನ್ ಮಾಡ್ತಾರೆ. ಯಾವುದಕ್ಕಾಗಿ ಈ DLL ಫೈಲನ್ನು ರನ್ ಮಾಡ್ತಾರೆ ಎಂದರೆ ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಈ ಥರ ಐಕಾನ್ಸ್ ಚಿತ್ರ ತೋರಿಸಬೇಕು. ಈ ಐಕಾನ್ಸ್ ಚಿತ್ರ ಎಲ್ಲವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಶೆಲ್ DLL ಎನ್ನುವ ಫೈಲ್ ಒಳಗಡೆ ಇರುತ್ತೆ. ಈ ಶೆಲ್ DLL ಅನ್ನು ರನ್ ಮಾಡಿದರೆ ಇದರೊಳಗಡೆ ಇರುವ ಚಿತ್ರವನ್ನು ನಿಮಗೆ ಎಲ್ಲ ಐಕಾನ್ಗೆ ಯೂಸ್ ಮಾಡುತ್ತೆ. ಈ ಒಂದು DLL ಅನ್ನು ನಿಮ್ಮ ಕಂಪ್ಯೂಟರ್ನಲ್ಲಿ ಇರುವ ಎಲ್ಲ ಐಕಾನ್ ಚಿತ್ರಕ್ಕೆ ಯೂಸ್ ಮಾಡುತ್ತೆ. ಈ DLL ಪ್ರಾಬ್ಲಮನ್ನು ಚೆಕ್ ಮಾಡೋದಕ್ಕೆ ತುಂಬ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ. ಈ ಥರ ಅಪ್ಲಿಕೇಶನ್ಸ್ ನೀವು ಮೈಕ್ರೋಸಾಫ್ಟ್ ಸೈಟಿಂದ ಮಾತ್ರ ಡೌನ್ಲೋಡ್ ಮಾಡಬೇಕು. ಆ ಥರ ಒಂದು ಅಪ್ಲಿಕೇಶನ್ನು ನಾವು ಈಗಾಗಲೇ ಡೌನ್ಲೋಡ್ ಮಾಡಿದ್ದೀವಿ. ಈ DLL ಫೈಲ್ ಡಿಪೆಂಡೆನ್ಸಿಯನ್ನು ಚೆಕ್ ಮಾಡೋದಕ್ಕೆ ಒಂದು ಫೈಲನ್ನು ಡೌನ್ಲೋಡ್ ಮಾಡಿದ್ದೀವಿ. ಈ ಜಿಪ್ ಫೈಲನ್ನು ಓಪನ್ ಮಾಡಿ ಡಿಪೆಂಡ್ಸ್ ಎನ್ನುವ ಈ ಅಪ್ಲಿಕೇಶನನ್ನು ರನ್ ಮಾಡ್ತೀವಿ. ಇಲ್ಲಿ ರನ್ ಸೆಲೆಕ್ಟ್ ಮಾಡಿದರೆ ನಮಗೆ ಡಿಪೆಂಡೆನ್ಸಿ ವಾಕರ್ ಎನ್ನುವ ಒಂದು ವಿಂಡೋ ಓಪನ್ ಆಗ್ತದೆ. ಇಲ್ಲಿ ಫೈಲನ್ನು ಕ್ಲಿಕ್ ಮಾಡಿ ಓಪನ್ ಅನ್ನು ಸೆಲೆಕ್ಟ್ ಮಾಡ್ತೀವಿ. ನಮ್ಮ ಕಂಪ್ಯೂಟರ್ನಲ್ಲಿ ಇರುವ ನೋಟ್ ಪ್ಯಾಡ್ ಅನ್ನು ನಾವು ಇಲ್ಲಿ ಓಪನ್ ಮಾಡಬೇಕು. ಸಿ ಡ್ರೈವ್ನಲ್ಲಿ ವಿಂಡೋಸ್ ಫೋಲ್ಡರ್ನಲ್ಲಿ ನೋಟ್ ಪ್ಯಾಡ್ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಅನ್ನು ಕ್ಲಿಕ್ ಮಾಡ್ತೀವಿ. ಈ ಡಿಪೆಂಡೆನ್ಸಿ ವಾಕರ್ ಎನ್ನುವ ಈ ಅಪ್ಲಿಕೇಶನ್ ನೋಟ್ ಪ್ಯಾಡ್ ಯಾವ DLL ಫೈಲನ್ನು ಓಪನ್ ಮಾಡುತ್ತೆ ಎನ್ನುವ ಇನ್ಫಾರ್ಮೇಷನ್ ನಿಮಗೆ ತೋರಿಸುತ್ತೆ. ಈ ಥರ ಅಪ್ಲಿಕೇಶನ್ಸ್ ನೀವು ಥರ್ಡ್ ಪಾರ್ಟಿ ಸೈಟಿಂದ ಡೌನ್ಲೋಡ್ ಮಾಡಬಾರ್ದು. ಮೈಕ್ರೋಸಾಫ್ಟ್ ಸೈಟಿಂದ ಮಾತ್ರ ನೀವು ಡೌನ್ಲೋಡ್ ಮಾಡಬೇಕು. ಈಗ ನಾವು ನೋಟ್ ಪ್ಯಾಡ್ ಡಿಪೆಂಡೆನ್ಸಿ ಅಂದರೆ ಈ ನೋಟ್ ಪ್ಯಾಡ್ ಕೆಲಸ ಮಾಡೋದಕ್ಕೆ ಯಾವ ಫೈಲ್ ಬೇಕಾಗಿದೆ ಎಂಬುದನ್ನು ನೋಡ್ತೀವಿ. ಇಲ್ಲಿ ನೋಡಿದರೆ ಈ ನೋಟ್ ಪ್ಯಾಡ್ 5 DLL ಫೈಲನ್ನು ಓಪನ್ ಮಾಡುತ್ತೆ. ಕೆಳಗಡೆ ನೋಡಿದರೆ 7 DLL ಫೈಲನ್ನು ರನ್ ಮಾಡುತ್ತೆ. ನೋಟ್ ಪ್ಯಾಡ್ ನಿಮಗೆ 13-14 ಫೈಲ್ಸನ್ನು ಓಪನ್ ಮಾಡಿ ಕೆಲಸ ಮಾಡುತ್ತೆ. ನಾವು ಈಗಾಗಲೇ ನೋಡಿದ್ದೀವಿ. ಕಮಾಂಡ್ DLG32.dll ಎನ್ನುವ ಈ ಫೈಲನ್ನು ಓಪನ್ ಮಾಡುತ್ತೆ. ನೋಟ್ ಪ್ಯಾಡ್ಗೆ ಬೇಕಾಗುವ
ಓಪನ್ ಸೇವ್ ಅಸ್ ಡೈಲಾಗ್ ಬಾಕ್ಸ್ ಈ DLL ಫೈಲ್ ಒಳಗಡೆ ಇರುತ್ತೆ. ಈ ಥರ ತುಂಬ DLL ಫೈಲ್ಸನ್ನು ನೋಟ್ ಪ್ಯಾಡ್ ಓಪನ್ ಮಾಡುವುದರಿಂದ ನಾವು ನೋಟ್ ಪ್ಯಾಡ್ ಸೈಜನ್ನು ಮೆಮರಿನಲ್ಲಿ ನೋಡಿದರೆ 1800 KB ಬರುತ್ತೆ. ಈಗ ನಿಮಗೆ DLL ಎಂದರೆ ಏನು ಎಂದು ಗೊತ್ತಾಗಿರುತ್ತೆ. DLL ಫೈಲ್ ಕ್ರಿಯೇಟ್ ಮಾಡುವುದರಿಂದ ನಮಗೆ ಮೆಮರಿನಲ್ಲಿ ಹಾರ್ಡ್ ಡಿಸ್ಕ್ನಲ್ಲಿ ಸ್ಪೇಸ್ ಸೇವ್ ಆಗ್ತದೆ. ಕಾರಣ ನಾವು ಒಂದು DLL ಫೈಲನ್ನು 2-3 ಅಪ್ಲಿಕೇಶನ್ಗೆ ಯೂಸ್ ಮಾಡ್ತೀವಿ. ಆದ್ದರಿಂದ ಮೆಮರಿನಲ್ಲಿ ನಾವು ಒಂದೇ ಒಂದು DLL ಫೈಲನ್ನು ಲೋಡ್ ಮಾಡಿ 2-3 ಅಪ್ಲಿಕೇಶನನ್ನು ರನ್ ಮಾಡೋದಕ್ಕಾಗ್ತದೆ. ಅದೇ ಥರ ನಾವು ಹಾರ್ಡ್ ಡಿಸ್ಕ್ನಲ್ಲಿ ನೋಟ್ ಪ್ಯಾಡ್ ವೆಟ್ ಪ್ಯಾಡ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡುವಾಗ ಈ ಡೈಲಾಗ್ ಬಾಕ್ಸ್ನ ಪ್ರೋಗ್ರಾಮನ್ನು ನೋಟ್ ಪ್ಯಾಡ್ ವೆಟ್ ಪ್ಯಾಡ್ ಒಳಗಡೆ ರೈಟ್ ಮಾಡಬೇಕಾಗಿಲ್ಲ. ಆದ್ದರಿಂದ ಅಪ್ಲಿಕೇಶನ್ ಸೈಜ್ ಹಾರ್ಡ್ ಡಿಸ್ಕ್ನಲ್ಲಿ ಕಡಿಮೆ ಆಗ್ತದೆ. ಈಗ ಒಂದು ಅಪ್ಲಿಕೇಶನನ್ನು ಮೈಕ್ರೋಸಾಫ್ಟ್ನಲ್ಲಿ ಕ್ರಿಯೇಟ್ ಮಾಡಬೇಕು ಅಂದರೆ ಆ ಅಪ್ಲಿಕೇಶನ್ಗೆ ಬೇಕಾಗುವ ಪ್ರೋಗ್ರಾಮ್ ಮಾತ್ರ ಕ್ರಿಯೇಟ್ ಮಾಡಿದರೆ ಸಾಕು. ಆ ಅಪ್ಲಿಕೇಶನ್ಗೆ ಬೇಕಾಗುವ DLLs ಆಪ್ರೇಟಿಂಗ್ ಸಿಸ್ಟಮ್ನಲ್ಲೇ ಇರುತ್ತೆ. ಅದನ್ನು ಆ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಬೋದು. ಈಗ ಒಂದು ಫೈಲ್ ಕ್ಲೋಸ್ನಲ್ಲಿ ಇದೆ, ಓಪನ್ನಲ್ಲಿ ಇದೆ ಎಂದರೆ ಏನು ಅರ್ಥ ಎಂದು ನೋಡೋಣ. ಒಂದು ಫೈಲ್ ಕ್ಲೋಸ್ನಲ್ಲಿ ಇದ್ದರೆ ಆ ಫೈಲ್ನ ಸೈಜ್ ಕಡಿಮೆ ಆಗಿರುತ್ತೆ. ಆ ಫೈಲ್ ಈಗ ಹಾರ್ಡ್ ಡಿಸ್ಕ್ನಲ್ಲಿ ಇರುತ್ತೆ ಎಂದರ್ಥ. ಒಂದು ಫೈಲನ್ನು ಓಪನ್ನಲ್ಲಿ ಇದೆ ಎಂದು ಹೇಳಿದರೆ ಅದರ ಸೈಜ್ ಹೆಚ್ಚಾಗಿರುತ್ತೆ. ಆ ಫೈಲ್ ಈಗ ಮೆಮರಿನಲ್ಲಿ ಇದೆ ಎಂದರ್ಥ. ಈಗ ನೋಟ್ ಪ್ಯಾಡ್ ಕ್ಲೋಸ್ನಲ್ಲಿ ಇದೆ ಎಂದು ಹೇಳಿದರೆ ನೋಟ್ ಪ್ಯಾಡ್ ಹಾರ್ಡ್ ಡಿಸ್ಕ್ನಲ್ಲಿ ಇದೆ ಎಂದರ್ಥ. ನೋಟ್ ಪ್ಯಾಡ್ ಓಪನ್ನಲ್ಲಿ ಇದೆ ಎಂದು ಹೇಳಿದರೆ ಆ ನೋಟ್ ಪ್ಯಾಡ್ ಮೆಮರಿನಲ್ಲಿ ಇದೆ ಎಂದರ್ಥ. ನಾವು ಈಗ DLL ಫೈಲ್ ಬಗ್ಗೆ ಸಿಂಪಲ್ ಆಗಿ ನೋಡಿದ್ದೀವಿ. DLL ಫೈಲ್ನಲ್ಲಿ ತುಂಬ ಸಮಸ್ಯೆ ಬರೋದಕ್ಕೆ ಪಾಸಿಬಿಲಿಟೀಸ್ ಇದೆ. ನೀವು ಒಂದು ಅಪ್ಲಿಕೇಶನ್ನು ಓಪನ್ ಮಾಡ್ತೀರಾ, ಆ ಥರ ಅಪ್ಲಿಕೇಶನ್ನು ಓಪನ್ ಮಾಡುವಾಗ ಒಂದು DLL ಫೈಲ್ ಮಿಸ್ ಆಗಿದೆ ಎಂದು ಆಪ್ರೇಟಿಂಗ್ ಸಿಸ್ಟಮ್ ಹೇಳಿದರೆ ಯಾವ DLL ಫೈಲ್ ಮಿಸ್ ಆಗಿದೆ ಅದನ್ನು ಯಾವ ಥರ ಸರಿ ಮಾಡಬೇಕು ಎಂಬುದನ್ನು ನಿಮಗೆ ಗೊತ್ತಿರಬೇಕು. DLL ಫೈಲ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಮೈಕ್ರೋಸಾಫ್ಟ್ನಲ್ಲಿ ತುಂಬ ಟೂಲ್ಸ್ ಕೊಟ್ಟಿದ್ದಾರೆ. ನಮಗೆ ಟೈಮ್ ಸಿಕ್ಕಿದರೆ ಅದರ ಬಗ್ಗೆ ನಾವು ಬರುವ ಕ್ಲಾಸಸ್ನಲ್ಲಿ ನೋಡೋಣ. ಥ್ಯಾಂಕ್ ಯು.